ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆ RCB ಮ್ಯಾಚ್ ಟಿಕೆಟ್ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿ RCB ಟಿಕೆಟ್ ಅಂತ ಸರ್ಚ್ ಮಾಡಿ. ಸೊ ನೆಕ್ಸ್ಟ್ ಟ್ಯಾಬ್ ಬರುತ್ತೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ RCB. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಮ್ಗೆ ಹೋಗುತ್ತೆ ನೆಕ್ಸ್ಟ್ ಟ್ಯಾಬ್ ದಟ್ ಈಸ್ ಟಿಕೆಟ್ RCB ಪ್ಲೇ ವರ್ಲ್ಡ್ ಅವ್ರದ್ದು ವೆಬ್ಸೈಟ್ಗೆ ಹೋಗ್ತೀವಿ. ಸೊ ಅದರಲ್ಲಿ ಬೈ ಟಿಕೆಟ್ ಎಲ್ಲ ಆಪ್ಷನ್ಸ್ ಸಿಗ್ತವೆ. ಸೊ ಇವಾಗ ಮೇಲ್ಗಡೆ ಬನ್ನಿ, ಮೇಲ್ಗಡೆ ನಾವು ಮ್ಯಾಚ್ ನೋಡ್ಬೋದು. ಸೊ ಬೈ ಟಿಕೆಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಂತರ ಇರೋದು ಏಪ್ರಿಲ್ ಟು ವೆಡ್ನೆಸ್ಡೇ 2025 7:30 ಇರೋ ಮ್ಯಾಚು. ಸೊ ಇವಾಗ ನಾವು ಇದ್ರ ಮೇಲೆ ಇಫ್ ಎನಿ ಕ್ವಾರಿ ಇದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರೇನು ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ ಅಥವಾ ಮೇಲ್ ಮಾಡಿ. ಸೊ ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಅಂತ ಏನು ತೋರಿಸ್ತಿದೆ ಅಲ್ವಾ, ಸೊ ಇದು ಎಂಟೈರ್ ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ಇವು ಪಿಂಕ್, ಪರ್ಪಲ್, ಬ್ರೌನ್ ಏನು ಕಾಣ್ತಿದೆ ಅಲ್ವ, ಇವೆಲ್ಲ ಸ್ಟ್ಯಾಂಡ್ಸು. ಸೊ ಯಾವ ಸ್ಟ್ಯಾಂಡ್ಸ್ ಮೇಲೆ ಯಾವ ಥರ ನಿಂತರೆ ನಮಗೆ ಗ್ರೌಂಡ್ ಕಾಣ್ಬೋದು, ನಾನು ನಿಮಗೆ ಪ್ರತಿಯೊಂದು 360 ಡಿಗ್ರಿಯಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ. ನಮಗೆ ಪಕ್ಕದಲ್ಲೇ ಒಂದು ಆಪ್ಷನ್ ಸಿಗುತ್ತೆ ಚೆಕ್ ಇನ್ 360 ಡಿಗ್ರಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ 360 ಆ್ಯಂಗಲ್ನಲ್ಲಿ ನಾವು ನೋಡ್ಬೋದು. ಸೊ ಇವಾಗ ಕಾಣ್ತಿದೆ ಅಲ್ಲ, ಕ್ಲಿಕ್ ಆನ್ ಸ್ಟ್ಯಾಂಡ್ ಟು ಎಕ್ಸ್ಪೀರಿಯನ್ಸ್ 360 ಡಿಗ್ರಿ ವ್ಯೂ. ಸೊ ನಮಗೆ ಯಾವ ಸ್ಟ್ಯಾಂಡ್ಸ್ ಮೇಲೆ ನಿಂತರೆ ಅಥವಾ ಕೂತ್ರೆ ಅಥವಾ ಆ ಸ್ಟ್ಯಾಂಡ್ಸ್ನ ಟಿಕೆಟ್ ಬುಕ್ ಮಾಡಿದರೆ ಗ್ರೌಂಡ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಸೊ ನಮ್ಗೆ ಯಾವ್ದು ಸ್ಟ್ಯಾಂಡ್ಸು ಈ ಕಡೆ ಪಿಂಕ್ ಕಾಣ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ನೋಡಿ ಹೇಗೆ ಕಾಣ್ತಿದೆ, ಎಂಟೈರ್ ಸಿಸ್ಟಮ್ ಅಲ್ಲಿ ನಾವು ಲೈವ್ ಆಗಿ ಹೋಗಿದ್ರೆ ನೋಡೋ ಥರನೇ ಇಲ್ಲೂ ನಮಗೆ ಕಾಣಿಸುತ್ತೆ. ಸೊ ನಾವು ಈಗ ಇರೋದು ಮೇಲ್ಗಡೆ. ಸೊ ಐ ಥಿಂಕ್ ಇದೇನೇ ಬೆಸ್ಟ್ ಪ್ಲೇಸ್ ಮ್ಯಾಚ್ ನೋಡೋಕ್ಕೆ, ಯಾಕಂದರೆ ಎಂಟೈರ್ ಪ್ಲೇಯರ್ಸು ಚೆನ್ನಾಗಿ ಕಾಣ್ತಾರೆ. ಒಂದು ಹೈಟಲ್ಲಿ ಇದ್ದಿರ್ತೀವಿ. ಸೊ ಎಂಟೈರ್ ಗ್ರೌಂಡ್ ಕಾಣುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಪ್ರತಿಯೊಂದನ್ನು ನಾವು ನೋಡ್ಬೋದು ಅಥವಾ ಎಂಜಾಯ್ ಮಾಡ್ಬೋದು. ಬಟ್ ಅದೇ ರೀತಿ ಪ್ರತಿಯೊಂದು ನೋಡಿ ಇದೇ ಹೈಯೆಸ್ಟ್ ಪಾಯಿಂಟ್ ಅನಿಸುತ್ತೆ. ಸೊ ನಮಗೆ ಇಲ್ಲಿ ಬೇಕಾಗಿರೋ ಟಿಕೆಟ್ನ ನಾವು ಬುಕ್ ಮಾಡ್ಕೋಬೋದು. ಸ್ಟ್ಯಾಂಡ್ಸ್ ಪ್ರತಿಯೊಂದು ಬುಕ್ ಮಾಡ್ಕೋಬೋದು. ಇಲ್ಲೇ ಎಕ್ಸಿಟ್ ಹೊರಬಾಗಿಲಿರುತ್ತೆ, ಇಲ್ಲಿಂದನೇ ಹೋಗ್ಬೋದು. ಸೊ ಇವಾಗ ನೆಕ್ಸ್ಟ್ ಬೇರೆ ನೋಡೋಣ. ನೆಕ್ಸ್ಟ್ ಸ್ಟ್ಯಾಂಡ್ಸ್ ಯಾವ್ದು ಚೆನ್ನಾಗಿರುತ್ತೆ ಅಥವಾ ಬೇರೆ ಯಾವುದಾದ್ರೂ ಸ್ಟ್ಯಾಂಡ್ಸ್ ಇದಕ್ಕಿಂತ ಚೆನ್ನಾಗಿದೆನಾ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾವು ಮತ್ತೆ ಬ್ಯಾಕ್ ಹೋಗಿ ಸೊ ಮತ್ತೆ ಬೇರೆ ಸ್ಟ್ಯಾಂಡ್ಸ್ ನೋಡೋಣ. ಓಕೆ. ಸೊ ಇವಾಗ ಇದು ಕನ್ಫರ್ಮ್ ಟಿಕೆಟ್ ಕಾರ್ಪೊರೇಟ್. ಸೊ ಇದು ಕಾರ್ಪೊರೇಟ್ ಪ್ರತಿಯೊಂದು ಅಥವಾ ಒಂದು ಸ್ಟ್ಯಾಂಡ್ಸ್ ಇದೆ ಅಂದರೆ ಪ್ರತಿಯೊಂದು ಡಿಫ್ರೆಂಟ್ ಚೇರ್ಸ್ ಕಲರ್ ಹಾಕಿರ್ತಾರೆ. ಸೊ ನೀವು ನೋಡ್ಬೋದು. ಇವಾಗ ನೋಡಿ ಡೌನ್ ಸೈಡ್ ಇರೋದೆಲ್ಲ ಒಂಥರ ಇದೆ. ಸೊ ಇವಾಗ ನೋಡಿ ಇದು ಫುಲ್ ಡೌನ್ ಸೈಡ್. ಇಲ್ಲಿ ಪ್ಲೇಯರ್ನ ನಾವು ಸಮೀಪದಿಂದ ನೋಡ್ಬೋದು, ಅವ್ರನ್ನ ನೋಡಿ ಖುಷಿ ಪಡ್ಬೋದು. ಆದರೆ ಮ್ಯಾಚ್ ನೋಡೋದು ಅಷ್ಟು ನನ್ನ ಪ್ರಕಾರ ಅಷ್ಟು ಕ್ಲಿಯರಾಗೂ ಕಾಣಿಸಲ್ಲ, ಆದರೆ ಚೆನ್ನಾಗೂ ಅನಿಸಲ್ಲ. ಯಾಕಂದರೆ ಎಂಟೈರ್ ಗ್ರೌಂಡ್ ಕಾಣಲಿ, ಪ್ರತಿಯೊಂದು ಪ್ಲೇಯರ್ ಯಾವ ಶಾಟ್ ಹೊಡಿತಾನೆ ಅಥವಾ ಬಾಲರ್ ಯಾವ ಆ್ಯಂಗಲ್ ನಿಂತು ಹಾಕ್ತಿದ್ದಾನೆ, ಯಾವ ಬಾಲರ್ ಅಂತ ಕಾಣೋದು ಯಾವಾಗ ನಾವು ಮೇಲ್ಗಡೆ ಕುಂತಿರ್ತೀವಲ್ಲ. ಮೇಲ್ಗಡೆ ಅಂದರೆ ಆ ಪೂರ್ತಿ ಮೇಲ್ಗಡೆ ಅಂತೂ ಅಲ್ಲ, ಕೆಳಗಡೆ ಅಂತೂ ಅಲ್ಲ. ಸೊ ಮೇಲ್ಗಡೆ ತೊಗೊಳ್ಳೋದು ಬೆಟರ್ ಅನಿಸುತ್ತೆ. ಇವಾಗ ನೆಕ್ಸ್ಟ್ ಸ್ಟ್ಯಾಂಡ್ಸ್ ನೋಡೋಣ ಬನ್ನಿ. ಬೇರೆ ಸ್ಟ್ಯಾಂಡ್ ಯಾವುದಾದ್ರು KEI ವೈರ್ಸ್ ಆ್ಯಂಡ್ ಕೇಬಲ್ಸ್ ಸ್ಟ್ಯಾಂಡ್. ಸೊ ಈ ಕಡೆಯಿಂದನೂ ನೀವು ನೋಡ್ಬೋದು. ಭಾಳ ಕ್ಲಾರಿಟಿ ಆಗಿದೆ. ನಾವು ನೋಡ್ಬೋದು ಎಂಟೈರ್ ಗ್ರೌಂಡ್ ನೋಡ್ಬೋದು. ಯಾಕಂದರೆ ಎಂಟೈರ್ ಪ್ಲೇಯರ್ಸ್ ಕಾಣಬೇಕಲ್ಲ, ಯಾವ ಕಡೆ ಯಾವ ಫೀಲ್ಡರ್ಸ್ ನಿಂತಿದ್ದಾರೆ, ಯಾವ ಕಡೆ ಯಾವ ಬಾಲರ್ ಯಾವ ಕಡೆಯಿಂದ ಬಾಲ್ ಹಂಗೆ ಹಾಕ್ತಿದ್ದಾರೆ, ಯಾವ ಬ್ಯಾಟ್ಸ್ಮನ್ ಇದ್ದಾರೆ, ಪ್ರತಿಯೊಂದು ಯಾವಾಗ ನಾವು ಹೈಟ್ ಪೊಸಿಷನಲ್ಲಿ ಇರ್ತೀವಲ್ಲ ಆವಾಗ ಮಾತ್ರ ನಮಗೆ ಎಂಟೈರಾಗಿ ಕಾಣ್ಬೋದು. ಆ್ಯಂಡ್ ಇಲ್ಲಿ ನೀಟ್ನೆಸ್ನು ಭಾಳ ಚೆನ್ನಾಗಿದೆ. ಬೇರೆ ಗ್ರೌಂಡ್ಗಳಿಗೆ ಕಂಪೇರ್ ಮಾಡಿದರೆ ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಂ ಇದಿಲ್ಲ, ಭಾಳ ಬೆಟ್ರು. ಸೊ ಇದು ನಾವು ಚೂಸ್ ಮಾಡ್ಕೋಬೋದು, ಹಾಗೇನು ಪ್ರಾಬ್ಲಮ್ ಇಲ್ಲ. ಇವಾಗ ಟಿಕೆಟ್ ಹೇಗೆ ಬುಕ್ ಮಾಡೋದು ನೋಡೋಣ ಬನ್ನಿ. ಸೊ ಮೇಲ್ಗಡೆ ಹೋದರೆ ನಮಗೆ ಬೈ ಟಿಕೆಟ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಬೈ ಟಿಕೆಟ್ನ. ಸೊ ಒಂದ್ಸಲ ಕ್ಲಿಕ್ ಮಾಡಿದ್ರೆ ನಮಗೆ ಮೊಬೈಲ್ ನಂಬರ್ ಆ್ಯಡ್ ಮಾಡೋದು ಆಪ್ಷನ್ ಬರುತ್ತೆ. ಸೊ ಮೊಬೈಲ್ ನಂಬರ್ ಆ್ಯಡ್ ಮಾಡಿದ್ಮೇಲೆ ನಮ್ಮ ನಂಬರ್ಗೆ ಒಂದು OTP ಜನ್ರೇಟ್ ಆಗುತ್ತೆ. ಆ OTPನ ಫಿಲ್ ಮಾಡಿದ್ಮೇಲೆ ನಮಗೆ ಡೈರೆಕ್ಟ್ ವೆರಿಫೈ ಆಗಿ ಟಿಕೆಟ್ ಬುಕ್ ಮಾಡೋ ಮೇನ್ ಪೇಜ್ಗೆ ಹೋಗ್ತೀವಿ. ಇದೆ ನೋಡಿ ಮೇನ್ ಪೇಜ್. ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ಲ, 15,000 10,000 ಆಪ್ಷನು. ಸೊ ಯಾವುದಾದ್ರೂ 15,000 ಕ್ಲಿಕ್ ಮಾಡಿಕೊಂಡು ನಮಗೆ ಎಷ್ಟು ಟಿಕೆಟ್ ಬೇಕು, 1 ಬೇಕಾ, 2 ಬೇಕಾ, 3 ಬೇಕಾ, 4 ಬೇಕಾ, ಆ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಂಟಿನ್ಯೂ ಹೊಡೆದ್ಮೇಲೆ ನೋಡಿ ನನಗೆ ಸೀಟ್ಸ್ ಆರ್ ನಾಟ್ ಅವೈಲೇಬಲ್ ಅಂತ ತೋರಿಸ್ತಿದೆ. ಯಾಕಂದರೆ ನಾವು ಲೇಟ್ ಮಾಡಿ ಟಿಕೆಟ್ ಬುಕ್ ಮಾಡ್ತಿರೋ ಕಾರಣ ನಮಗೆ ಸಿಗ್ತಾ ಇಲ್ಲ. ಸೊ
ಯಾವಾಗ ಯಾವುದಾದ್ರೂ ಟೀಮ್ ಟಿಕೆಟ್ನ ಬಿಟ್ಬಿಡ್ತಾರಲ್ಲ ಆವಾಗನೇ ಅಂದರೆ ಅದರ ಸಮಯ ಬೇಗನೆ ಟಿಕೆಟ್ ಬುಕ್ ಮಾಡ್ಕೋಬೇಕು, ಇಲ್ಲಾಂದರೆ ನಮಗೆ ಟಿಕೆಟ್ ಸಿಗೋಲ್ಲ. ಸೊ ಈ ಥರ ಟಿಕೆಟ್ ಬುಕ್ ಮಾಡೋದು RCB ಟೀಮ್ ಅಥವಾ ಅಲ್ಲಿ ಬೇರೆ ಟೀಮ್ ಅಥವಾ ಅಲ್ಲಿ. ಸೊ ಎಲ್ರಿಗೂ ಯೂಸ್ ಆಗುತ್ತೆ ಅನ್ಕೋತೀನಿ. ಸೊ ಧನ್ಯವಾದಗಳು. ಪ್ಲೀಸ್ ನನ್ನ ಹೊಸ ಚಾನಲ್ ನಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.